ಸಹಜದ. ಯಾಕಂದ್ರೆ ನೆಕ್ಸ್ಟ್ ಕಾಂಪಿಟೇಟರ್ CM ಈಗ ಹೇಳಿದ್ದಾರೆ ಅವ್ರು 20 ನಾನು ಅಂತೇಳಿ. ಈಗಂತೂ ಇಲ್ಲ, ಸ್ವತಃ ಸತೀಶ್ ಅವ್ರು ಹೇಳ್ಕೊಂಡಂಥ ಮಾತು 2028ಕ್ಕೆ. ಒಂದು ವೇಳೆ ಇವತ್ತು ಈ ನಮ್ಮ DK ಅವರು CM ಆದ್ರಂದ್ರೆ 2028 ಅವರಾಗಿಬಿಡ್ತಾರ. ಒಂದು ನಾವೇನು ಮಾಡ್ಬೇಕಾಗ್ತದೆ ಅನ್ನೋಂಥ ಒಂದು ಆತಂಕ ಅವ್ರಿಗೂ ಮೂಡಿರ್ಬೋದು. ಆದರೆ ಸಿದ್ದರಾಮಯ್ಯ ಮಾತ್ರ ನಾ ಹೈಕಮಾಂಡ್ ಹೇಳಿದಂಗೆ ಕೇಳ್ತೀನಿ ಅನ್ನುವಂಥ ಮಾತು ಈಗಾಗಲೇ ಹಲವು ಸಲ ಹೇಳ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಮೊದಲು ಹೇಳಿರಲಿಲ್ಲ. ಶಾಸಕರ ಬೆಂಬಲ ಅದ ಮತ್ತೇನದ ಅನ್ನುವಂಥ ಮಾತುಗಳಾಗಿದ್ದು. ಇಷ್ಟರೊಳಗೆ ನಮ್ಮ DK ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಿತ್ತು. ಅದನ್ನು ಮುರಿಯೋ ಸಲುವಾಗಿ ಆ ಅಭಿಪ್ರಾಯ ಚೇಂಜ್ ಮಾಡೋ ಸಲುವಾಗಿ DK ಅವರು 40-45 ಜನ ಮೀಟಿಂಗ್ ಮಾಡೋರಿದ್ದು ಅಂತ ಒಂದು ನ್ಯೂಸನ್ನು ಬಿಟ್ಟರು, ಸುದ್ದಿನ ಬಿಟ್ಟರು ಅವ್ರ ಬೆಂಬಲಿಗರಿಂದ. ಸ್ಟಾರ್ಟ್ ಆಯ್ತು. ಈಗ ಹೈಕಮಾಂಡ್ಗೂ ಸಹದ್ರಿ ಪಾಪ. ಅದರಲ್ಲೂ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಈಗಾಗಲೇ ಭಾಳಷ್ಟು ಜನ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಕಾಂಗ್ರೆಸ್ ಈಗಷ್ಟು ಮೇಲೇಳು ಕೂಶಿನ ಪರಿಸ್ಥಿತಿ ಅದ. ಮೊನ್ನೆ MP ಎಲೆಕ್ಷನ್ದಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲೇ ಒಂದಿಷ್ಟು 99 MP ಗಳ ಆಯ್ಕೆ ಇದ್ದರು, ಸಮಾಧಾನಕರ ಆದ. ನಂತರದಲ್ಲಿ ಡೆವಲಪ್ಮೆಂಟ್ ಆಯಿತು. BJP ಎಲ್ಲೂ ಸೋಲ್ತಾ ಇಲ್ಲ, ಎಲ್ಲನೂ ಗೆದ್ದಿದ್ದಾಗೈತೆ ಅನ್ನೋದು. ಇಂಥ ಪ್ರಸಂಗದಲ್ಲೇ ಇದ್ದ ಕೆಲವು ನಾಯಕರನ್ನಾದರೂ ಕಳ್ಕೋಬಾರ್ದು ಅನ್ನುವಂಥ ದೂರದೃಷ್ಟಿಯ ವಿಚಾರ. ಅದರಲ್ಲೂ ಸಿದ್ದರಾಮಯ್ಯನಂಥ ನಾಯಕರು ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಇವತ್ತು ಯಾರಿಲ್ಲ. ಇರೋರೆಲ್ಲರೂ ಈಗ ಹೊಸದಾಗಿ ಕೆಲವು ಬರ್ತಾ ಇದ್ದಾರೆ, ಇನ್ನು ಬೆಳೀತಾ ಇದ್ದಾರೆ. ಇದ್ದ ನಾಯಕರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ದಿಗ್ವಿಜಯ್ ಸಿಂಗ್ ಅವ್ರಿಗೂ ಈಗ BJP ಮೇಲೆ ಕಣ್ಣು, ಶಶಿ ತರೂರ್ ಅವರು BJP ಮೇಲೆ ಕಣ್ಣು. ಅದೇ ಕಾಲಕ್ಕೆ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ವಯಸ್ಸಾಗಿ ಹೋಗ್ಬಿಟ್ಟದು ಪಾಪ. ಇನ್ನೆಷ್ಟು ವರ್ಷ ಬರೋರು ಅವರು. ಈ ಎಲ್ಲ ನೆಲೆಗಟ್ಟಿನಲ್ಲೇ ಹೊಸ ನಾಯಕರು ಹುಟ್ಟಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಸಿದ್ದರಾಮಯ್ಯನ ಕಳ್ಕೊಳ್ಳೋ ಅಂತ ಹುಚ್ಚ ಸಾಹಸವನ್ನು ನಮ್ಮ ರಾಹುಲ್ ಗಾಂಧಿ ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅದನ್ನು ಪ್ರೊಲಾಂಗ್ ಮಾಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಬೇಕು.